ವ್ಯಾಸತೀರ್ಥರ ಒಲವು ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೇ. ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ. ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 13. ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ತಿಳಿಯದು ಎಂಬ ಪದ್ಯದ ಮೂಲಕ ಶ್ರೀ ಶ್ರೀದ ವಿಠಲರು, ಶ್ರೀ ವ್ಯಾಸರಾಜರು, ಪ್ರಭುವರ್ಯ ಪುರಂದರದಾಸರು ಮುಂತಾದ ಜ್ಞಾನಿಗಳ ಅನುಗ್ರಹದ್ವಾರ ಶ್ರೀಮಧ್ವಾಚಾರ್ಯರ ಸಚ್ಛಾಸ್ತ್ರಕ್ಕನುಗುಣವಾಗಿ ಶ್ರೀ ವಾದಿರಾಜ ಸ್ವಾಮಿಗಳ ಗ್ರಂಥ ಸಮುಚ್ಚಯಗಳಿಗನುಗುಣವಾಗಿ ಹೇಳಿದ್ದು ಈ ಗ್ರಂಥವು ಅಂತ ತಿಳಿಸ್ತಾರೆ. ವ್ಯಾಸರಾಜಾದಿ ಅನೇಕ ಜ್ಞಾನಿಗಳ ಅನುಗ್ರಹದಿಂದ ಈ ಗ್ರಂಥರತ್ನವು ರಚಿತವಾಗಿದೆ. ಶ್ರೀ ವ್ಯಾಸರಾಜ ಸ್ವಾಮಿಗಳು, ಶ್ರೀ ವಾದಿರಾಜರು, ಶ್ರೀ ಪುರಂದರದಾಸರವರ್ಯರು, ಶ್ರೀ ವಾದಿರಾಜ ಸ್ವಾಮಿಗಳು ಶ್ರೀಮದ್ ಜಗನ್ನಾಥದಾಸಾರ್ಯರ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೀಮಧ್ವಶಾಸ್ತ್ರಕ್ಕೆ ಪರಮ ಸಮ್ಮತವಾದ ಹಾಗೂ ಸಕಲ ಸಚ್ಛಾಸ್ತ್ರಗಳ ಸಾರರೂಪವಾದ ದಿವ್ಯ ಗ್ರಂಥವನ್ನು ರಚಿಸಿರಿ ಅಂತ ಆದೇಶವಿತ್ತು. ಅವರೆಲ್ಲರ ಅನುಗ್ರಹ ಫಲರೂಪವೇ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಕೃತಿರತ್ನವು. ಶ್ರೀ ವ್ಯಾಸರಾಜ ಸ್ವಾಮಿಗಳು ಚಂದ್ರಿಕಾಚಾರ್ಯರೆಂದು ವಿದ್ವತ್ ಪ್ರಪಂಚದಲ್ಲಿ ಖ್ಯಾತನಾಮರಾಗಿದ್ದಾರೆ. ವ್ಯಾಸತ್ರಯ ಕರ್ತರಾದ ಶ್ರೀ ಚಂದ್ರಿಕಾಚಾರ್ಯರು ಶ್ರೀಮನ್ಮಧ್ವ ಮತೋದ್ಧಾರಕರು. ಅವರ ಒಲುಮೆ ಎಂದರೆ ಅನುಗ್ರಹದ ಬಲ ಈ ಕಾವ್ಯಕ್ಕಿದೆ. ಶ್ರೀ ಪುರಂದರದಾಸವರ್ಯರು ನಾರದಾಂಶ ಸಂಭೂತರು, ವಿಠ್ಠಲರೂಪಿ ಶ್ರೀ ಪಾಂಡುರಂಗನ ಉಪಾಸಕರು, ದಾಸಶ್ರೇಷ್ಠರು. ಅಂತಹ ಪ್ರಭುವರ್ಯರಾದ ವಿಠಲೋಪಾಸಕ ಶ್ರೀ ಪುರಂದರದಾಸರ ದಯ ರೂಪವಾದ ಅನುಗ್ರಹದಿಂದ ಈ ಕೃತಿರತ್ನ ರಚಿತವಾಗಿದೆ. ಕರ್ನಾಟಕ ಭಕ್ತಿ ವಿಜಯ 1ರಲ್ಲಿ ದಾಖಲಾದಂತೆ ಶ್ರೀ ವ್ಯಾಸರಾಯರ ಚರಿತ್ರೆಯ ಭಾಗದಲ್ಲಿ ದಾಖಲಿಸಿದಂತೆ ಒಮ್ಮೆ ತುಂಗಭದ್ರೆಯ ಆಚೆ ದಡದ ನಿರ್ಜನ ಪ್ರದೇಶದಲ್ಲಿ ಶ್ರೀ ವಾದಿರಾಜರು, ವ್ಯಾಸರಾಯರು, ಪುರಂದರದಾಸರು ಸೇರಿ ಭಗವದನುಗ್ರಹದ ಮಾತಾಡಿಕೊಳ್ತಾ ಒಮ್ಮೆ ನಗೋದು ಒಮ್ಮೆ ಅಳೋದು ಮಾಡ್ತಾ ಇದ್ರಂತೆ. ಮುದುಕನೊಬ್ಬ ಕುರಿ ಮೇಯಿಸುತ್ತಾ ಈ ಚರ್ಯೆಯನ್ನು ನೋಡ್ತಾ ಇದ್ದಂತೆ. ಆಗ ಪುರಂದರದಾಸರು ಅಲ್ಲಿ ಕನಕದಾಸರನ್ನು ಕರೆತರುವ ಬಯಕೆಯನ್ನು ಹೇಳಿದಾಗ ವ್ಯಾಸರಾಯರು ಅಲ್ಲಿದ್ದ ಮುದುಕನಿಗೆ ಕನಕದಾಸರನ್ನು ಕರೆತರಲು ಹೇಳಿದರಂತೆ. ಅಷ್ಟೇ ಅಲ್ಲ, ಆ ಮುದುಕನಿಗೆ ನೀನು ಬರುವವರೆಗೆ ಈ ಕುರಿಗಳನ್ನು ಕಾಯ್ತೇವೆ ಮತ್ತು ನಿನಗೆ ಕೇಳಿದ್ದನ್ನು ಕೊಡ್ತೇವೆ ಅಂತ ಹೇಳಿದ್ರಂತೆ. ಆ ಮುದುಕ ದೋಣಿಯಲ್ಲಿ ಹೋಗಿ ಕನಕದಾಸರನ್ನು ಕರೆತರುವಾಗ ಈ ವಿಷಯವನ್ನು ತಿಳಿದ ಕನಕದಾಸರು ಆ ಮೂವರು ನಗುವುದರಲ್ಲಿ ಒಂದು ಪಾಲು, ಅಳುವುದರಲ್ಲಿ ಒಂದು ಪಾಲು ಕೊಡುವುದಕ್ಕೆ ಕೇಳು ಅಂದ್ರಂತೆ. ಈ ಸ್ವಾರಸ್ಯ ಅರಿಯದಿದ್ದ ಹುಚ್ಚನಂತಿದ್ದ ಮುದುಕ ಅದನ್ನು ಕೇಳಿ ಪಡೆದನಂತೆ. ಆ ಕರುಣಾ ಕಟಾಕ್ಷ ಅವನು ಮಹಾಮಹಿಮನಾಗುವುದಕ್ಕೆ ಕಾರಣ ಆಯಿತು. ಮುಂದೆ ಅವರೇ ಜಗನ್ನಾಥದಾಸರು ಎಂಬುದನ್ನು ವ್ಯಾಸರಾಯರ ಪರಮಾನುಗ್ರಹದಿಂದ ತಾವು ಈ ಜನ್ಮದಲ್ಲಿ ಬಂದೆನೆಂದು ಒಂದು ದೇವರ ನಾಮದಲ್ಲಿ ಜಗನ್ನಾಥದಾಸರೇ ಹೇಳಿದ್ದಾರೆ. ಇದನ್ನೇ ಶ್ರೀದ ವಿಠಲರು ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ಎಂಬುದಾಗಿ ಹೇಳಿದ್ದಾರೆ. ಈ ಗ್ರಂಥಸ್ಥ ಪ್ರಮೇಯ ತತ್ವಗಳನ್ನು ಅಭ್ಯಾಸ ಮಾಡದ ಹೊರತು ವಿಷಯಗಳು ವೇದ್ಯವಾಗುವುದಿಲ್ಲ. ಆ ಕಾರಣದಿಂದಲೇ ತಿಳಿಯದು ಓದಿ ಕೇಳದಲೇ ಎಂದಿದ್ದಾರೆ. ಕೇಶವನ ಬ್ರಹ್ಮ ರುದ್ರಾದಿಗಳಿಂದಲೂ ವರಿಷ್ಠವಾದ ಕೇಶವ ನಾಮಕ ಶ್ರೀಹರಿಯು
ಸರ್ವೋತ್ತಮನು ಚತುರ್ವಿಂಶತಿ ಭಗವದ್ರೂಪಗಳಲ್ಲಿ ಪ್ರಥಮ ರೂಪವದು. ಸರ್ವದೇವ ನಮಸ್ಕಾರಂ ಶ್ರೀಕೇಶವಂ ಪ್ರತಿಗಚ್ಚತಿ ಎಂಬ ಶ್ರುತಿವಚನಾನುಸಾರ ಸಕಲಕ್ಕೂ ಅವನೇ ಮುಖ್ಯ ಧ್ಯೇಯ ವಸ್ತು ಮತ್ತು ತಾತ್ಪರ್ಯನು. ಉಪಕ್ರಮ ಉಪಸಂಹಾರ ಭಗವದ್ರೂಪ ಆದಂತಹ ಕೇಶವ ನಾಮಕ ಶ್ರೀ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳೆಂಬ ರತ್ನಗಳಿಗೆ ಈ ಗ್ರಂಥವು ಸೂತ್ರ ಸದೃಶವಾಗಿದೆ. ಶ್ರೀ ವಾದಿರಾಜಸ್ವಾಮಿಗಳು ಹಯಗ್ರೀವೋಪಾಸಕರು, ಭಾವಿ ಸಮೀರರು. ಅವರ ಕೋಶ ಎಂದರೆ ಅವರಿಂದ ವಿರಚಿತ ಸಕಲ ಗ್ರಂಥ ಸಮೂಹ ಅಂತ ಅರ್ಥ. ಅದಕ್ಕೊಪ್ಪುವಂತೆ ಹಾಗೂ ಶ್ರೀಮನ್ಮಧ್ವಮುನಿಗಳ ಶಾಸ್ತ್ರಕ್ಕೆ ಒಪ್ಪುವಂತೆ ಪ್ರಸಕ್ತ ಗ್ರಂಥವನ್ನು ರಚಿಸಿ ಬೋಧಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.